ನಮಸ್ತೆ, ನನ್ನ ಹೆಸರು ನಾಗರಾಜ್ ಅಂತ, ಮಲ್ಲೇದೇವರಹಳ್ಳಿ. ಮಲ್ಲೇಶ್ವರ ಹಾಗೆ ರುದ್ರೇಶ್ವರ ಸ್ವಾಮಿ ಕೆಂಡಾರ್ಚನೆ ಇವತ್ತು ಮತ್ತು ನಾಳೆ ಬೆಳಗ್ಗೆ ಕೆಂಡಾರ್ಚನೆ ಇದೆ. ಮಲ್ಲೇದೇವರಹಳ್ಳಿ ಅಂತ ಹೇಳಿದರೆ ಒಂದು ಗ್ರಾಮ, ಪುಟ್ಟ ಗ್ರಾಮ, ಹಿನ್ನೆಲೆ ಉಳ್ಳ ಅಂತ ಹಿಂದೆ ಒಂದು ಈ ಮಲ್ಲೇಶ್ವರ ಇಲ್ಲಿ ಉದ್ಭವ ಮೂರ್ತಿ ಆಗಿರೋದು. ಇಲ್ಲೇನು ಈ ಜಮೀನಲ್ಲಿದೆ ಮಲ್ಲೇಶ್ವರ ಸ್ವಾಮಿ ಉದ್ಭವ ಮೂರ್ತಿ. ಅದು ಆ ಉದ್ಭವ ಮೂರ್ತಿ ಆಗಿದ್ದರಿಂದ ಹಿಡಿದು ಭಾಳ ಒಂದು ವಿಭಿನ್ನವಾದಂಥ ಒಂದು ದೇವರು ನಮಗೆ ಈ ಮಲ್ಲೇದೇವರಹಳ್ಳಿ ಗ್ರಾಮಕ್ಕೆ ಒಂದು ಒಳ್ಳೆಯ ಒಂದು ಅಭಿವೃದ್ಧಿಯನ್ನು ಕೊಡ್ತಾ ಬಂತು. ಇಲ್ಲಿ ನೆಲೆಸಿರುವಂಥವ್ರು ಎಲ್ಲ ಗ್ರಾಮದಲ್ಲಿ ಇರುವಂಥವ್ರು ಎಲ್ಲ ಬೇಸಾಯ ಅಂದರೆ ಗ್ರಾಮದವರು ಎಲ್ಲ ವ್ಯವಸಾಯ ಮಾಡ್ಕೊಳ್ತೇ ಬಂದಿರೋದು. ಆ ವ್ಯವಸಾಯದಲ್ಲಿ ಕಷ್ಟಪಟ್ಟು ಕಾಯಕವೇ ಕೈಲಾಸ ಅಂತ ತಿಳ್ಕೊಂಡು ಕಾಯಕಗಳನ್ನು ಮಾಡ್ಕೊಳ್ತಾ ಈ ಮಲ್ಲೇಶ್ವರ ಸ್ವಾಮಿ ಉದ್ಭವ ಮೂರ್ತಿಯ ಆಶೀರ್ವಾದ. ಹಾಗೆ ಹಿಂದಿನ ದಿನಗಳಲ್ಲಿ ಈ ಒಂದು ದೇವಸ್ಥಾನ ಕಟ್ಟಿದರೆ ಹಿಂದೆ ಒಂದು ಸಣ್ಣ ಗುಡಿ ಇತ್ತು. ಆ ಸಣ್ಣ ಗುಡಿ ನಾನು ಚಿಕ್ಕವನಿದ್ದಾಗ ನಮ್ಮ ಜಮೀನಲ್ಲೇ ಅದು ಉದ್ಭವ ಮೂರ್ತಿ ಆಗಿರೋದು. ನಮ್ಮ ಜಮೀನದು ಆ ಜಮೀನಲ್ಲಿ ಉದ್ಭವ ಮೂರ್ತಿ ಆಗಿರೋದು. ಆ ಒಂದು ಆಶೀರ್ವಾದ ಜಮೀನು ಅಕ್ಕಪಕ್ಕದಲ್ಲಿ ನಾವು ಜಮೀನು ಕೆಲಸ ಮಾಡ್ತೀವಿ. ನಾನು ಬೇಸಾಯ ಹೊಡಿತಾ ಇದ್ದೀವಿ. ಈ ಒಂದು 12, 13, 14 ವರ್ಷದಲ್ಲಿ ನಾನು ಈ ಅಕ್ಕಪಕ್ಕದಲ್ಲಿ ಈ ಒಂದು ಸ್ವಾಮಿಯ ಸುತ್ತಮುತ್ತಲಿರುವಂಥ ಬೇಸಾಯನ ನಾನು ಕೆಲಸ ಮಾಡ್ಕೊಳ್ತು. ತುಂಬ ಜನ ನಮ್ಮ ಊರಲ್ಲಿ ವ್ಯವಸಾಯನ ನಂಬ್ಕೊಳ್ತಾ ಬಂದಿರೋದು. ಸ್ವಾಮಿಯ ದರ್ಶನ ಒಂದು ಆಶೀರ್ವಾದದಿಂದ ಈ ಒಂದು ಊರಿನ ಗ್ರಾಮಸ್ಥರು ಭಾಳ ಒಂದು ಕಷ್ಟಪಟ್ಟು ಜೀವನ ಮಾಡುವಂಥ ಒಂದು ಒಂದು ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಈ ಸ್ವಾಮಿಯ ಆಶೀರ್ವಾದ ತುಂಬಾ ಇದೆ. ಇತ್ತೀಚೆಗೆ ಒಂದು ಒಳ್ಳೆಯ ನಮ್ಮ ಮಲ್ಲೇದೇವರಹಳ್ಳಿ ಎಲ್ಲ ಒಂದು ಯುವಕರ ತಂಡ ಈಗ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಉತ್ಸುಕತೆಯಿಂದ ಮಾಡ್ತಾಯಿದ್ದಾರೆ. ಈಗ 15ರಿಂದ 16 ವರ್ಷ ಆಯಿತು ಹಿಂದೆ ಮಾಡಿದಂಥ ಕಾರ್ಯಕ್ರಮ ಇದು ಕೆಂಡಾರ್ಚನೆ. ಏನೋ ಒಂದು ನಮ್ಮ ಮಲ್ಲೇದೇವರಹಳ್ಳಿಯ ಯುವಕರು, ಗ್ರಾಮಸ್ಥರು, ಹಿರಿಯರು, ಮಹಿಳೆಯರು ಕೂಡ ಒಂದು ಅದ್ಧೂರಿಯಾಗಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಬಂದಾಗ ಎಲ್ಲರೂ ಕೂಡ ಸಪೋರ್ಟ್ ಆಗಿ ಮಾಡ್ತಾಯಿದ್ದಾರೆ. ಎಲ್ರಿಗೂ ಕೂಡ ಅವ್ರಿಗೆ ಶಕ್ತಿ ತುಂಬ್ತಾಯಿದ್ದಾರೆ. ಆ ಶಕ್ತಿ ಪರವಾಗಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿದೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ಇವತ್ತು ನೋಡಿ ನಮ್ಮ ಬಸವ ಮರುಳ ಸಿದ್ಧ ಸ್ವಾಮೀಜಿಯವರು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅವರ ಒಂದು ಆಶೀರ್ವಚನ ಇರ್ಬೋದು, ತಮ್ಮ ಶಾಸಕರಾದಂಥ ತಮ್ಮಯ್ಯಣ್ಣನವರು ಇರ್ಬೋದು, ಅವರು ಕೂಡ ಆಗಮಿಸಿ ಅವರು ಈಗ ಮುಂದೆ ಬರುವಂಥ ಒಂದು ಕಾರ್ಯಕ್ರಮ ನಮ್ಮ ಗುದ್ಲಿ ಪೂಜೆಯನ್ನು ನೆರವೇರಿಸಿದರು. ಹಾಗೆ ನಮ್ಮ ಮಾಜಿ ಸಚಿವರು ಹಾಲಿ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರು CT ರವಿಯಣ್ಣನವರು ಅವರು ಆಗಮಿಸ್ತಿರಲಿಲ್ಲ. ಅವರು ಒಂದು ವೆಸ್ಟ್ ಬೆಂಗಾಳಲ್ಲಿ ಚುನಾವಣೆಗೆ ಇರೋದಂಥ ಸಂದರ್ಭದಲ್ಲಿ ಅವರ ಪತ್ನಿ ಆದಂಥ ಪಲ್ಲವಿ CT ರವಿ ಅವರು ಅಕ್ಕ ಅವರು ಬಂದಿದ್ದರು. ಅವರು ಕೂಡ ಈ ಒಂದು ಅನುದಾನ ಕೊಡ್ತೀನಿ ಅಂತ ಹೇಳಿದರೆ, ತಮ್ಮಣ್ಣರು ಕೂಡ ಅನುದಾನ ಕೊಡ್ತೀನಿ ಅಂತ ಹೇಳಿದರೆ, ಇವತ್ತು ಈ ನಮ್ಮ ಸ್ವಾಮೀಜಿಯವರು, ನಮ್ಮ ಬಸವರಾಜ ಸ್ವಾಮೀಜಿಯವರು ಅವರ ಮುಖಂಡದಲ್ಲಿ ಇವತ್ತು ಗುದ್ಲಿ ಪೂಜೆ ನೆರವೇರಿಸ್ಕೊಟ್ಟಿದ್ದಾರೆ. ಎಲ್ಲ ನಮ್ಮ ಸ್ವಾಮೀಜಿಗಳು ಇದ್ದಾರೆ. ರುದ್ರಪ್ಪನವರು, ರಾಜಣ್ಣ, ಸಂತೋಷ್ ಅವರು ಇದ್ದಾರೆ. ಹೀಗೆ ನಂದೀಶ್ ಅವರು, ಪುರೋಹಿತರು, ನಂದೀಶು ಎಲ್ಲರೂ ಕೂಡ ಇವತ್ತೊಂದು ಕಾರ್ಯಕ್ರಮಕ್ಕೆ ಯಶಸ್ವಿಗೊಂಡಿದ್ದಾರೆ. ಮತ್ತು ಪರೋಕ್ಷವಾಗಿ ಇದನ್ನು ಹೇಳಬಾರ್ದು. ನಮ್ಮ ಏನು ಈ ಒಂದು ಕಾರ್ಯಕ್ರಮಕ್ಕೆ ಅದ್ಧೂರಿಯಾಗಿ 3-4 ತಿಂಗಳಿಂದ ಆಯೋಜನೆ ಮಾಡಿದಾರಲ್ಲ, ಆ ಯುವಕರು ಅವ್ರು ಹೇಳಿದ್ದಾರೆ ನಮ್ಮ ಹೆಸರು ತರಬಾರ್ದು ಅಂತ. ನೋಡಿ, ಅದು ಇರಬೇಕು. ನಾವು ಮಾಡಿರೋದು ಕೆಲಸ ಗೊತ್ತಾಗಬಾರ್ದು. ಈ ಕೈಲಿ ಮಾಡೋದು, ಈ ಕೈಲಿ ಕೊಟ್ಟಿದ್ದು ಈ ಕೈಲಿ ಗೊತ್ತಾಗಬಾರ್ದು ಅಂತ ಏನಿದೆ ಅವ್ರು ಹೇಳಿದ್ದಾರೆ. ಅವರಿಗೆ ಭಾಳ ನಾನು ಮೆಚ್ಚುಗೆ ವ್ಯಕ್ತಪಡಿಸ್ಬೇಕು. ಅವ್ರ ಹೆಸರನ್ನೇ ಹೇಳಬಾರ್ದು ಅಂತ ಹೇಳಿದ್ದಾರೆ. ಭಾಳ ಅದ್ಧೂರಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಅವರ ಪರಿಶ್ರಮ ಇದು ಕಾರ್ಯಕ್ರಮ ಯಶಸ್ವಿಯಾಗಿದೆ. ಆ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಇವತ್ತು ಸಿಕ್ಕಿದೆ. ನಮ್ಮ ಮಲ್ಲೇದೇವರಹಳ್ಳಿ ಗ್ರಾಮ ಒಂದು ಸಣ್ಣ ಒಂದು ಗುಡಿ ಇವತ್ತು ದೊಡ್ಡದಾಗಿ ಬೆಳೆದಿದೆ. ಅದಕ್ಕೆ ಕಾರಣಕರ್ತರು ನಮ್ಮ ಮಲ್ಲೇದೇವರಹಳ್ಳಿ ಕಾರ್ಯಕರ್ತರು, ಎಲ್ಲ ಬಂದಂಥ ಎಲ್ಲ ಭಕ್ತಾದಿಗಳು, ಹಾಗೆ ಬಂದಂಥ ಎಲ್ಲ ರಾಜಕೀಯ ಮುಖಂಡರು ಕೂಡ ಎಲ್ಲ ಯಶಸ್ವಿಗೊಳಿಸಿದ್ದಾರೆ. ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಮಸ್ತೆ.